ಅಥಣಿಯ ಜಾನುವಾರು ಸಂತೆಯಲ್ಲಿ ಬಡ್ಡು ಜಾನುವಾರುಗಳು ಖರೀದಿ ಸಂಪೂರ್ಣವಾಗಿ ನಿಲ್ಲಿಸಿರುವುದರಿಂದ ಮಾರಾಟಕ್ಕಾಗಿ ತಂದಿದ್ದ ದನಗಳು ಮಾರಾಟವಾಗದೆ ರೈತರು ನಿರಾಶೆಯಾಗಿದ್ದಾರೆ. ರೈತರು ತಮ್ಮ ಹಳೆಯ ಕೆಲಸಕ್ಕೆ ಬಾರದ ಜಾನುವಾರುಗಳನ್ನು ಮಾರಾಟ ಮಾಡಿ ಅದಕ್ಕೆ ಇನ್ನಷ್ಟು ಹಣ ಸೇರಿಸಿ ಉತ್ತಮ ಜಾನುವಾರುಗಳನ್ನು ಖರೀದಿಸಿ ಹೈನುಗಾರಿಕೆಯನ್ನು ಮುಂದುವರಿಸುತ್ತಾರೆ. ಆದರೆ ಈಗ ಖರೀದಿ ನಿಲ್ಲಿಸಿದ್ದರಿಂದ ಅವರ ಜೀವನೋಪಾಯವೇ ತೊಂದರೆಯಾಗಿದೆ. ವಿಚಾರಣೆ ಮಾಡ್ತಾರಂತ ಒಂದು ಹೊಡೆದು ಬಡದು ಅವರಿಗೆ ಏನೋ ಒಂದು ಹೆದರಿಕೆ ಆಗ್ತಾರಂತ. ಅದಕ್ಕೆ ನಾವು ಇನ್ನು ಬಡ್ ದನ ಐತಿ ತಂದ ಕಿಸಿಂದ ಮಾರಾಟ ಮಾಡಿ ನಮಗ ರೈತರಿಗೆ ಏನಾದ್ರು ಉಪಜೀವನ ಮಾಡ್ಕೊಳಕ ಮತ್ತೆ ಇದನ್ನ ಬಡ್ ದನ ಕೊಟ್ಟ ಮತ್ತೆ ಒಂದು ಹೈನಕ್ಕೆ ಏನಾದ್ರು ಎಮ್ಮೆ ಅಥವಾ ಒಂದು ಆಕಳ ಒಯ್ಯುವಂತ ಪ್ರಸಂಗ ಇರ್ತೈತಿ. ಅಂತ ಒಂದು ಬಡ್ ದನ ತಂದ ಬಳಕ ಇವತ್ತು ಅಥಣಿಗೆ ತಂದ್ರು ಯಾವ ರೀತಿ ಅಂತ ವ್ಯಾಪಾರಸ್ಥರು ಅದನ್ನ ಖರೀದಿ ಮಾಡಕ್ ರೆಡಿ ಇಲ್ಲ. ನಾವು ತಂದ್ ಇವತ್ತು ಮತ್ತೆ ಅದನ್ನ ಏನ್ ನೋಡ್ಬೇಕಪ್ಪ ಅಂದ್ರೆ 2,000 ರೂಪಾಯಿ ಕೊಟ್ಟು ಅದನ್ನ ಜೀಪ್ನಾಗ ತಂದ್ ಮತ್ತೆ ಅದ ಜೀಪ್ನಾಗ ಮತ್ತೆ 2,000 ರೂಪಾಯಿ ಕೊಟ್ಟು ಒಯ್ಯುವಂತ ಪ್ರಸಂಗ ಬಂದೈತಿ. ನಮ್ಮ ಅಥಣಿ ತಾಲೂಕಿನಲ್ಲಿ ಪ್ರತಿ ರವಿವಾರ ದಿನ ಸುತ್ತಮುತ್ತ ತಾಲೂಕಿನಿಂದ ಬಿಜಾಪುರ, ತಿಕೋಟ, ಜತ್, ರಾಯಬಾಗ್, ಮೂಡಲಗಿ ಭಾಗಗಳಿಂದ ಸಾಕಷ್ಟು ದನಗಳು ಬಂದು ಇಲ್ಲಿ ವ್ಯಾಪಾರ ಆಗ್ತದೆ. ಈಗ ನಮ್ಮ ಅಥಣಿ ತಾಲೂಕಿನೊಳಗೆ ಬಂದಿರತಕ್ಕಂತ ಸಮಸ್ಯೆ ಏನಪ್ಪಾ ಅಂತಂದ್ರ ದನಗಳನ್ನ ಮಾರ್ಕೆಟ್ಗೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಸಮಸ್ಯೆ. ಯಾವ ಸಂಘಟನೆಗಳಿರ್ಬೋದು, ಯಾವುದೇ ಮುಖ್ಯಸ್ಥರು ಇರ್ಬೋದು, ಲೀಡರ್ಗಳಿರ್ಬೋದು, ಯಾರೇ ಇರ್ಬೋದು, ರೈತರು ತರ್ತಕ್ಕಂಥ ದನಗಳು ಮಾರ್ಕೆಟಿಗೆ ಬರಬೇಕು. ಮಾರ್ಕೆಟಿಗೆ ಬರೋದನ್ನ ಏನ್ ಇವತ್ತು ನಿಲ್ಲಿಸ್ತಾ ಇದ್ದೀರಿ, ಇದು ಖಂಡನೀಯ. ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಇವತ್ತು ಖಡಕ್ ಆಗಿ ಸಂದೇಶವನ್ನು ಏನ್ ಕೊಡ್ತಾ ಇದೀವಪ್ಪ ಅಂತಂದ್ರೆ, ಮಾರ್ಕೆಟಿಗೆ ಬರ್ತಕ್ಕಂಥ ದನಗಳನ್ನ ಯಾರಾದ್ರೂ ತಡೆದ್ರೆ ರೈತರು ನಾವೆಲ್ಲರೂ ಒಕ್ಕೋರ್ಲಿ ಎದ್ದು ನಿಮ್ಮನ್ನ ಹಲ್ಲೆ ಮಾಡಬೇಕಂತ ಪರಿಸ್ಥಿತಿ ಬರ್ತೈತಿ. ವ್ಯಾಪಾರಿಗಳು ಹೇಳುವ ಪ್ರಕಾರ ಬೇರೆ ತಾಲೂಕುಗಳಲ್ಲಿ ಅವರು ಖರೀದಿಸಿದ ಜಾನುವಾರುಗಳನ್ನು ಕೆಲವು ಕಿಡಿಗೇಡಿಗಳು ದಬ್ಬಾಳಿಕೆ ಮಾಡಿ ಗೋಶಾಲೆಗೆ ಬಿಡುತ್ತೇವೆ ಎಂಬ ನೆಪದಲ್ಲಿ ಕಸಿದುಕೊಂಡು ಹೋಗುತ್ತಾರೆ. ಆದರೆ ಅವು ಗೋಶಾಲೆಗಳಲ್ಲಿ ತಲುಪುವುದಿಲ್ಲ, ಬದಲಿಗೆ ಬೇರೆ ಕಡೆ ಮಾರಾಟವಾಗುತ್ತದೆ. ಇಂತಹ ಕೃತ್ಯಗಳಿಂದ ರೈತರು ಹಾಗೂ ವ್ಯಾಪಾರಿಗಳು ಇಬ್ಬರು ನಷ್ಟ ಅನುಭವಿಸುತ್ತಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.